ಈ ಹೋಟೆಲಲ್ಲಿ ಬರೀ 40 ರೂಪಾಯಿಗೆ ಮಸಾಲೆ ದೋಸೆ ಸಿಗ್ತಿದೆ. ಯಾವ ಹೋಟ್ಲು ಅಂತ ಕೇಳ್ತಾ ಇದ್ದೀರಾ? ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ನನ್ನ ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ವಿಡಿಯೋದಲ್ಲಿ ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗದ ಒನ್ ಆಫ್ ದ ಲೀಡಿಂಗ್ ಹೋಟೆಲ್ಸ್ ಆದಂಥ ವಿದ್ಯಾರ್ಥಿ ಭವನ್. ಸೊ ವಿದ್ಯಾರ್ಥಿ ಭವನ್ ಆ್ಯಕ್ಚುಲಿ 5ನೇ ಒಂದು ಫ್ರಾಂಚೈಸಿನ ಓಪನ್ ಮಾಡಿದೆ ನಮ್ಮ ಶಿವಮೊಗ್ಗದಲ್ಲಿ. ಆ್ಯಂಡ್ ಸಖತ್ತಾಗಿ ಮಾಡಿದ್ದಾರಂತೆ. ಹೋಗಿದವರೆಲ್ಲ ಹೇಳ್ತಿದ್ರು, ತುಂಬ ಹಿಸ್ಟಾರಿಕಲ್ ವ್ಯೂ ಇದೆ ಆದಮೇಲಿಂದ. ಸೊ ನಿಮಗೆ ಕರ್ನಾಟಕದ ಎಲ್ಲ ಒಂದು ಹಿಸ್ಟ್ರಿನ ತೊಗೊಂಡು ಒಂದೇ ಜಾಗದಲ್ಲಿ ಹಾಕಿದ್ದಾರೆ, ನೀವು ಹೋಟೆಲ್ ಥರ ಅನ್ಸೋದೇ ಇಲ್ಲ ಅಂತ ಎಲ್ಲ ಹೇಳ್ತಿದ್ರು. ಅಷ್ಟು ದೊಡ್ಡ ಹೋಟೆಲಲ್ಲಿ ಬರೀ ನಿಮಗೆ 40 ರೂಪಾಯಿಗೆ ಮಸಾಲೆ ದೋಸೆ ಸಿಗ್ತಾಯಿದೆ. ಸೊ ಬನ್ನಿ ನೋಡ್ಕೊಂಬರೋಣ. ಹಾಗೂ ಒಳ್ಳೆ ಸಖತ್ತಾಗಿರೋ ಮಸಾಲೆ ದೋಸೆ ಮತ್ತು ಏನೇನು ಮಾಡ್ತಾರೆ ಎಲ್ಲನೂ ಕೇಳಿಕೊಂಡು ಸಖತ್ತಾಗಿರೋ ಬ್ರೇಕ್ಫಾಸ್ಟ್ನ ಮಾಡ್ಕೊಂಬರೋಣ. ಸೊ ಬನ್ನಿ ಆಗಿದ್ರೆ ಹೋಗೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೇನು ಬಂದ್ವಿ ವಿದ್ಯಾರ್ಥಿ ಭವನ ಶಿವಮೊಗ್ಗ. ಬನ್ನಿ ಒಳಗೆ ಹೋಗಿ ತೋರಿಸೋಣ. ಇಲ್ಲಿ ನಿಮಗೇನು ಗೊತ್ತಾಗಲ್ಲ, ಪಾರ್ಕ್ ಮಾಡಿ ಒಳಗೆ ಹೋಗೋಣ. ಆ್ಯಸ್ ಯೂಶುವಲ್ ವಿದ್ಯಾರ್ಥಿ ಭವನ್ ರಶ್ ಇದ್ದೇ ಇರುತ್ತೆ. ಸೊ ಬನ್ನಿ ಒಳಗೆ ಹೋಗೋಣ. ಸೊ ಈಗ ನೋಡ್ಬೋದು, ಬಂದಿದ್ದೀವಿ ವಿದ್ಯಾರ್ಥಿ ಭವನ್ 5ನೇ ಬ್ರಾಂಚಿಗೆ ಬಂದಿದ್ದೀನಿ ಇವತ್ತು. ಸೊ ಸಿಕ್ಕಾಪಟ್ಟೆ ರಶ್ ಇದೆ ಆಲ್ರೆಡಿ. ಈಗ ಟೈಮು 9 ಗಂಟೆ ಆಗಿದೆ. ಸೊ ಬನ್ನಿ ಒಳಗೋಗಿ ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅಂತ. ಕಂಪ್ಲೀಟಾಗಿ ನಿಮಗೆ ಹಿಸ್ಟಾರಿಕಲ್ ಟಚ್ ಇದೆ ಹೋಟೆಲಿಗೆ. ಸೊ ಬನ್ನಿ ನೋಡೋಣ. ಸೊ ಒಳಗೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಪಟ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಹೋಟೆಲ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಎಲ್ಲಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಹೋಟೆಲ್ ಪಾರ್ಕಿಂಗ್ ಸ್ಪೇಸ್ ಬಂದು ಈ ಕಡೆ ಸ್ವಲ್ಪ ರೈಟಿಗಿದೆ. ಸೊ ಇಲ್ಲಿ ನಿಮಗೆ 2 ವೀಲರ್ ಪಾರ್ಕಿಂಗ್ ಇದೆ. ಆದಮೇಲಿಂದ ಇಲ್ಲಿ ನಿಮಗೆ 4 ವೀಲರ್ ಪಾರ್ಕಿಂಗ್ ಇದೆ. ಸೊ ಸಖತ್ತಾಗಿದೆ ಸ್ಪೇಸ್ ಕೂಡ, ಆರಾಮ. ಅದೊಂದು ತುಂಬ ಚೆನ್ನಾಗಿದೆ. ಸೊ ಸೈಡ್ ವ್ಯೂ ನೋಡಿ ವಿದ್ಯಾರ್ಥಿ ಭವನ್ ನಿಮ್ಗೆ ಸಖತ್ತಾಗಿ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಈಗ ಬನ್ನಿ ಒಳಗಡೆ ಹೋಗೋಣ ವಿದ್ಯಾರ್ಥಿ ಭವನ್ ಒಳಗಡೆ. ಸೊ ನೋಡೋಣ ಯಾವ ರೀತಿ ಆಗಿದೆ ಅಂತ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಇದು ನೋಡಿದ್ರೆ ನಿಮಗೆ ಕ್ಯಾಶ್ ಕೌಂಟ್ರ್ ಅನ್ಸುತ್ತಾ? ಅದು ದೇವಸ್ಥಾನದ ಗರ್ಭಗುಡಿ ಇದ್ದಂಗಿದೆ ಅಲ್ವಾ? ಹೇಗೆಲ್ಲ ಮಾಡಿದ್ದಾರೆ. ಇಲ್ಲಿ ಕಾಫಿ ಕೌಂಟರ್ ಇದೆ, ಟೀ ಕಾಫಿ ಕೌಂಟರ್ 2 ಇದೆ ನೋಡ್ಬೋದು. ಆ್ಯಂಡ್ ಸೊ ಈ ಕಡೆ ಏನು ನೋಡ್ತಾ ಇದ್ದೀರಾ, ಇದು ಪೂರ್ತಿ ನಿಮಗೆ ಸೆಲ್ಫ್ ಸರ್ವಿಸಲ್ಲಿರುತ್ತೆ. ಸೊ ನೋಡ್ಬೋದು ಸೆಲ್ಫ್ ಸರ್ವಿಸಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ರೀತಿಯಾಗಿ ಇದೆ. ಸೊ ಮಾಡಿರೋ ರೀತಿ ನೋಡ್ಬೋದು. ಇವರು ಇಡೀ ನಮ್ಮ ಕರ್ನಾಟಕದ ಹಿಸ್ಟಾರಿಕಲ್ ಏನು ಟಚ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ನಿಮಗೆ ಫಸ್ಟ್ ಬಂದಾಗ ಒಳಗಡೆ ಬಂದಿದ ತಕ್ಷಣ ನಿಮಗೆ ಹೋಟೆಲಿಗೆ ಬಂದಿದ್ದೀನಿ ಅಂತ ಫೀಲ್ ಕೊಡಲ್ಲ. ಸೊ ಇಲ್ಲಿ ಬೋರ್ಡ್ಗಳು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ನಿಮಗೆ. ಪಾರ್ಸಲ್ ಇದೆ, ನಾರ್ತ್ ಇಂಡಿಯನ್ ಇದೆ, ಚೈನೀಸ್ ಇದೆ, ಸೌತ್ ಇಂಡಿಯನ್ ಇದೆ ಅಂತ ಅಂದಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಇದು ಹೋಟೆಲು ಅಂತ. ಸೊ ವಿದ್ಯಾರ್ಥಿ ಭವನ್ ಏನಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡ್ಬೋದು. ಸೊ ಇದು ಜ್ಯೂಸ್ ಆ್ಯಂಡ್ ಚಾಟ್ಸ್ ಇದೆ. ಸಂಜೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊತೀನಿ. ನೋಡ್ಬೋದು ಹೇಗಿದೆ. ಸೊ ಬನ್ನಿ ಈಗ ಸರ್ವಿಸ್ ಹಾಲಿಗೆ ಹೋಗೋಣ. ಸೊ ಇಲ್ಲೇ ಕೆಳಗಡೆ ಸೆಲ್ಫ್ ಇದೆ. ಆದಮೇಲಿಂದ ಈ ಕಡೆ ನಿಮಗೆ ಸರ್ವಿಸ್ ಕೂಡ ಕೊಡ್ತಾರೆ. ಸೊ ಫ್ಯಾಮಿಲಿ ಎಲ್ಲ ಬಂದಾಗ ಇಲ್ಲ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಆ್ಯಂಡ್ ಇದು ಕೂಡ ನೋಡ್ಬೋದು ಎಷ್ಟು ಹಿಸ್ಟಾರಿಕಲ್ ಟಚ್ ಕೊಟ್ಟಿದ್ದಾರೆ. ಅದೆಲ್ಲ ಕೆಂಪು ಇಟ್ಟಿಗೆ ಅಂತ ಅಂದ್ಕೊತೀನಿ. ಸೊ ನೋಡ್ಬೋದು ಈ ಥರ ಇದೆ. ಸೊ ಇಲ್ಲಿ ಒಂದು ಸಣ್ಣದಾಗಿ ಫೋಟೋ ಬೂತ್ ಮಾಡಿದ್ದಾರೆ. ಇದು ಕೂಡ ಒರಿಜಿನಲ್ ಕಲ್ಲಿನ ಮಾಡಿರುವಂಥದ್ದು. ಸೊ ಇಲ್ಲಿ ನೋಡಿ ಮೇಲ್ಗಡೆ AC ರೂಮ್ಗೆ ಹೋಗ್ಬೋದು. ಸೊ ನಾರ್ತ್ ಕೂಡ ಇದೆಯಲ್ಲ ಹಾಗಾಗಿ. ಸೊ ಬನ್ನಿ ಹೋಗೋಣ, ಬನ್ನಿ AC ರೂಮ್ ಒಳಗಡೆ ನೋಡೋಣ ಸೊ ಯಾವ ಥರ ಇದೆ ಅಂತ. ಸೊ ಇಲ್ಲೂ ನೋಡ್ಬೋದು ಕಂಪ್ಲೀಟಾಗಿ ನಿಮಗೆ ಹಿಸ್ಟಾರಿಕಲ್ ಟಚ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಪೂರ್ತಿ ವುಡನ್ನಲ್ಲಿ ವರ್ಕ್ ಮಾಡಿರುವಂಥದ್ದು. ಆ್ಯಂಡ್ ಫಸ್ಟ್ ಟೈಮ್ ಬಂದು ನೋಡಿದ ತಕ್ಷಣ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಸಖತ್ ಖುಷಿ ಆಗುತ್ತೆ. ನೋಡ್ಬೋದು ಈ ಥರ ಇದೆ. ಸೊ ಆಲ್ ಟುಗೆದರ್ ನಿಮಗೆ ಆ್ಯಂಬಿಯನ್ಸ್ ನಾನು 10 ಔಟ್ ಆಫ್ 10 ಕೊಡ್ತೀನಿ. ಆ್ಯಕ್ಚುಲಿ ಈ ಥರ ಆ್ಯಂಬಿಯನ್ಸ್ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲೂ ನಿಮಗೆ ನೋಡೋಕ್ಕೆ ಸಿಗೋದಿಲ್ಲ. ಆ್ಯಂಡ್ ಸೊ ಇಲ್ಲಿ 12 ಗಂಟೆ ಮೇಲೆ ನಿಮಗೆ ಸರ್ವಿಸ್ ಅವೈಲೇಬಲ್ ಇರುತ್ತೆ. ಸೊ ನಾರ್ತ್ 12 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೋದು ಈ ಥರ ಇದೆ. ಸೊ ಈಗ ನೋಡ್ಬೋದು ನಮ್ಮ ಜೊತೆ ಇದ್ದಾರೆ ಅವಿನಾಶ್ ಅವರ ತಮ್ಮ ವಿನಯ್. ವಿದ್ಯಾರ್ಥಿ ಭವನ್ 5ನೇ ಬ್ರಾಂಚ್ನ ನೋಡ್ಕೊತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಹೇಗಿದೆ ವಿದ್ಯಾರ್ಥಿ ಭವನ್? ಎಷ್ಟು ದಿವಸದಿಂದ ಓಪನ್ ಮಾಡ್ಕೊಂಡಿದ್ದೀರಾ? ಈಗ 9ನೇ ತಾರೀಕು ಫಂಕ್ಷನ್ ನಡೀತು. 10ನೇ ತಾರೀಕಿಂದ ಹೋಟೆಲ್ ಓಪನ್ ಆಯಿತು. 10ನೇ ತಾರೀಕಿಂದನೂ ಕೂಡ ಜನ ಬರ್ತಾನೆ ಇದ್ದಾರೆ. ತುಂಬ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಮತ್ತು ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಕಸ್ಟಮರಿಗೆ ಎಲ್ಲರಿಗೂ ಇಷ್ಟ ಆಗಿದೆ. ಶಿವಮೊಗ್ಗ ಜನ ಏನು ಇಷ್ಟಪಡ್ತಾರೋ ಅದನ್ನು ಅಡ್ವಾನ್ಸ್ ಆಗಿ ನಾವು
ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಈಗ 10 ದಿನದಲ್ಲಿ ಯಾವುದು ಜನಕ್ಕೆ ತುಂಬ ಇಷ್ಟ ಆಗಿದೆ? ಆಮೇಲೆ ಈಗ ಸಕ್ಕರೆ ಪೊಂಗಲ್ ಅನ್ನೋದು ತುಂಬ ಜನಕ್ಕೆ ಇಷ್ಟ ಆಗಿದೆ. ಆಮೇಲೆ ತಮಿಳ್ನಾಡು ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀವಿ. ಅದು ಸ್ಪೆಷಲಾಗಿ ಶಿವಮೊಗ್ಗದಲ್ಲಿ ಎಲ್ಲೂ ಮಾಡಲ್ಲ, ತಮಿಳ್ನಾಡಲ್ಲೇ ಮಾಡೋದು. ಅಲ್ಲಿಯೇ ಭಟ್ರನ್ನ ಕರೆಸಿ ನಾವು ಸ್ಪೆಷಲಾಗಿ ತಮಿಳ್ನಾಡು ಸಾಂಬಾರನ್ನ ಮಾಡಿದ್ದೀವಿ. ಆಮೇಲೆ ಬಟನ್ ಇಡ್ಲಿಗಳು ನೋಡ್ಬೋದು. ಬಟನ್ ಇಡ್ಲಿ ಒಂದು 10 ಇಡ್ಲಿ ಸಣ್ಣ ಇಡ್ಲಿ ಕೊಡ್ತೀವಿ, ಅದಕ್ಕೆ ತುಪ್ಪ ಹಾಕಿ ಕೊಡ್ತೀವಿ. ಅದು ಸ್ಪೆಷಲಾಗಿರುತ್ತೆ. ಆಮೇಲೆ ಟೇಸ್ಟ್ ವೈಸ್ ಕೂಡ ಸೂಪರಾಗಿರುತ್ತೆ. ಕಸ್ಟಮರು ತುಂಬ ರೆಸ್ಪಾನ್ಸ್ ಇದೆ ಅದಕ್ಕೆ. ಮತ್ತು ಬುಲೆಟ್ ಇಡ್ಲಿಗೂ. ಆಮೇಲೆ ಸೌತ್ ಮಿಲ್ಸ್ ಮಧ್ಯಾಹ್ನ ಬಂದಾಗ ಅದಕ್ಕೆ ಸ್ಪೆಷಲಾಗಿ 10 ಥರ ಐಟಮ್ ಕೊಡ್ತೀವಿ, ಅಥವಾ ಅದಕ್ಕೆ ಜೊತೆ ಮುದ್ದೆ ಕೊಡ್ತೀವಿ, ಅದಕ್ಕೆ ಒಂದು ಬಸ್ಸಾಂಬಾರು ಕೂಡ ಕೊಡ್ತೀವಿ. ಟ್ರೆಡಿಷನಲ್ ಕರ್ನಾಟಕ ಫುಡ್. ಹಾಂ, ಟ್ರೆಡಿಷ್ನಲ್ ಕರ್ನಾಟಕ ಫುಡ್ಡೇ ಕೊಡ್ತಾಯಿದ್ದೀವಿ. ಶಿವಮೊಗ್ಗ ಜನ ಏನು ಇಷ್ಟಪಡ್ತಾರೋ ಅದನ್ನು ನಾವು ಸರ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. 6 ವರ್ಷದಿಂದ ನಾವು ಶಿವಮೊಗ್ಗ ಜನ ಏನು ಇಷ್ಟಪಡ್ತೀರೋ ಅದನ್ನು ಪೂರೈಸ್ತಾನೆ ಬಂದಿದ್ದೀವಿ. ಇನ್ನೂ ಹೊಸ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಗೋಪಾಳದಲ್ಲಿ ನಾನು ಕೇಳೋ ಪಟ್ಟಿಗೆ 40 ರೂಪಾಯಿಗೆ ಮಸಾಲೆ ದೋಸೆ. ಹಾಂ, 40 ರೂಪಾಯಿಗೆ. ಹಾಂ, ಏಕೆಂದರೆ ಇಲ್ಲಿ ತುಂಬ ಮಿಡ್ಲ್ ಕ್ಲಾಸ್ನವ್ರು ಇದ್ದಾರೆ, ಹೈ ಕ್ಲಾಸ್ನವ್ರು ಇದ್ದಾರೆ, ಲೋ ಕ್ಲಾಸ್ನವರು ಇದ್ದಾರೆ. ಪ್ರತಿಯೊಬ್ಬರು ಕೂಡ ನಮ್ಮ ಹೋಟ್ಲಿಗೆ ಬಂದು ತಿನ್ನಬೇಕು, ಯಾವುದು ಭೇದ ಭಾವ ಇರಬಾರ್ದು. ಪ್ರತಿಯೊಬ್ಬರಿಗೂ ನಮ್ಮ ಹೋಟ್ಲು ರೀಚ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಅಣ್ಣ ಪ್ಲ್ಯಾನ್ ಮಾಡಿ 40 ರೂಪಾಯಿ ದೋಸೆಗೆ ಪ್ಲ್ಯಾನ್ ಮಾಡಿದ್ದೀವಿ. ಸ್ಪೆಷಲಾಗೆ ಕೊಡ್ತಾಯಿದ್ದೀವಿ ಮತ್ತು ತುಪ್ಪ ಹಾಕಿ ಕೊಡ್ತಾಯಿದ್ದೀವಿ. ಯಾರು ಮತ್ತು ಕಾಂಪ್ರಮೈಸ್ ಇಲ್ಲ, ಟೇಸ್ಟಲ್ಲೂ ಕಾಂಪ್ರಮೈಸ್ ಇಲ್ಲ. ಹಾಗೆ ಮತ್ತು ಅದರಲ್ಲಿ ಕ್ವಾಲಿಟಿ ಕೂಡ ಹಾಗೆ ಇದೆ, ರೇಟ್ ಕೂಡ ಹಾಗೆ ಇದೆ. ಸೊ ತುಂಬ ಜನ ನನಗೆ ರೆಕಮೆಂಡ್ ಮಾಡಿದ್ರು ಟೇಸ್ಟ್ ಮಾಡಿ ಅಂತ ಮಸಾಲೆ ದೋಸೆ. ನನಗೆ ಅದನ್ನೇ ಮಾಡಿಸ್ಕೊಡಿ ಇವತ್ತು, ಒಳ್ಳೆ ಮಸಾಲೆ ದೋಸೆ. ಓಕೆ ಸರ್, ಮಾಡ್ಕೊಳ. ಸೊ ಈಗ ವಿದ್ಯಾರ್ಥಿ ಭವನಲ್ಲಿ ಒಂದು ಫೇಮಸ್ ಆದಂಥ ಒಂದು ಮಸಾಲೆ ದೋಸೆ ರೆಡಿ ಆಗ್ತಿದೆ ಇವಾಗ ನೋಡ್ಬೋದು. ಸೊ ನಾನು ಬಂದಿರೋದು ಇಲ್ಲಿ ಮಸಾಲೆ ದೋಸೆ ತಿನ್ನೋದಕ್ಕಂತಲೇ ಬಂದೆ. ಸೊ ನೋಡ್ಬೋದು ಸೈಜ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಆ್ಯಂಡ್ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ರೆಡಿ ಆಗ್ತದೆ ಇವಾಗ. ಇಲ್ಲಿ ನೋಡ್ಬೋದು ನಮ್ಮ ದೋಸೆ ಮಾಸ್ಟ್ರು. ಸೊ ನೋಡ್ಬೋದು 40 ರೂಪಾಯಿ ದೋಸೆಗೂ ಇಲ್ಲಿ ತುಪ್ಪ ಬೀಳ್ತಾ ಇದೆ ಇವಾಗ. ಸೊ ಪಲ್ಯ ಬಿತ್ತು ದೋಸೆಗಂತ ಹೇಳಿದ್ರೆ ರೆಡಿ ಆಗಿದೆ ಇವಾಗ ಮಸಾಲೆ ದೋಸೆ ಅಂತ. ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಮಾಡಿದ್ದಾರೆ ಏನು ಅಂತ ಹೇಳಿ. ಸೊ ಇದು ರೇಟ್ ಬರೀ 40 ರುಪೀಸ್. ಸೊ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲೂ ಸಿಗಲ್ಲ ಅಂತ ಅಂದ್ಕೊತೀನಿ. ಸೊ ಬನ್ನಿ ನೋಡೋಣ ಟೇಸ್ಟ್ ಹೆಂಗಿದೆ. ಸೊ ಈಗ ಮಸಾಲೆ ರೆಡಿ ಆಗಿದೆ ನೋಡ್ಬೋದು. ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಮಸಾಲೆ ದೋಸೆ ರೆಡಿ ಆಗಿದೆ. ಸೊ ಟೇಸ್ಟ್ ನೋಡೋಣ ಬನ್ನಿ ಯಾವ ಥರ ಇದೆ ಏನು ಅಂತ. ಆ್ಯಂಡ್ ಮಾಮೂಲಿ ಮಸಾಲೆ ದೋಸೆ, ಅದ್ರ ಮೇಲೆ ಸ್ವಲ್ಪ ಮಾಡ್ಬೇಕಾದ್ರೂ ತುಪ್ಪ ಹಾಕಿ ಮಾಡಿಕೊಡ್ತಾರೆ. ಇದ್ರ ಪ್ರೈಸ್ ಬರೀ 40 ರುಪೀಸ್ ಅಷ್ಟೇ. ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಖುದ್ದಾಗಿ ವಿನಯ್ ಅವರೇ ಮಾಡಿಸ್ಕೊಟ್ರು ಮಸಾಲೆ ದೋಸೆ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಓಕೆ, ಕ್ರಿಸ್ಪಿಯಾಗಿದೆ. ಸೊ ನಿಮಗೆ ಮಾಮೂಲಿ ಮಸಾಲೆ ದೋಸೆ ಎಲ್ಲ ಯಾವ ಥರ ಇರುತ್ತೆ ಅದೇ ಥರನೇ ಇದೆ. ಸೊ ಟೇಸ್ಟ್ ನೋಡೋಣ ಈಗ. ಆ್ಯಕ್ಚುಲಿ ನಿಮಗೆ ಬಾಯಿಗಿಟ್ಟಿದ್ದಷ್ಟು ಅದು ತುಪ್ಪದ ಫ್ಲೇವರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ತುಪ್ಪ ಜನರಸ್ ಅಮೌಂಟ್ ಹಾಕಿದ್ದಾರೆ. ಬರೀ 40 ರೂಪಾಯಿ ಈ ಥರ ದೋಸೆ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲೂ ಸಿಗಲ್ಲ ನಿಮಗೆ. ತುಪ್ಪ ಹಾಕಿ ಅವ್ರು ಓನರ್ ಹೇಳ್ದಾಗೆ ಮಾಡಿಕೊಡ್ತಾ ಇದ್ದಾರೆ. ಸೊ ದೋಸೆ ಒಳಗೆ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಆಲ್ ಟುಗೆದರ್ ವಿದ್ಯಾರ್ಥಿ ಭವನಲ್ಲಿ ನಿಮಗೆ ಬರೀ 40 ರೂಪಾಯಿಗೆ ಮಸಾಲೆ ದೋಸೆ ಸಿಗ್ತಾ ಇದೆ. ಅದನ್ನು ನೋಡಿದ್ರೇ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಿಮಗೆ ನೋಡ್ಬೋದು. ಸೊ ನಾರ್ಮಲ್ ನಿಮಗೆ ಚಟ್ನಿ ಮತ್ತು ಸಾಗು ಸಾಂಬಾರು ಜೊತೆ ಕೊಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ಬೋದು ನಮಗೆ ಒಬ್ಬರು ಪಾಂಡಿಚೇರಿ ಕಪಲ್ ಸಿಕ್ಕಿದ್ದಾರೆ. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಳಿ ಏನು ಅನಿಸ್ತು ನಮ್ಮ ವಿದ್ಯಾರ್ಥಿ ಭವನ? ವಿದ್ಯಾರ್ಥಿ ಭವನ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಊಟ ಆಗಿರ್ಬೋದು ಅಂಡ್ ವೆರಿ ಹೈಜಿನಿಕ್ ಇದೆ. ನಾವು ಆ್ಯಕ್ಚುಲಿ ಇಲ್ಲೇ ನಮ್ಮದು ಹಿಂದಿನ ಮನೆ, ಬಟ್ ನಾವು ಪಾಂಡಿಚೇರಿ ಸೆಟಲ್ ಇದೆ. ಸೊ ಫಸ್ಟ್ ಟೈಮ್ ಬರ್ತಾ ಇರೋದು. ಊಟ ತುಂಬಾ ಚೆನ್ನಾಗಿದೆ. ನಾವು ಮಸಾಲೆ ದೋಸೆ, ಪೂರಿ, ಪುಳಿಯೋಗರೆ ಇಸ್ ಅಲ್ಟಿಮೇಟ್. ಇದು ನನ್ನ ಮಗ ನಮ್ಮ ಹಾಯ್ ಹಸ್ಬೆಂಡ್. ನಾವು ಪಾಂಡಿಚೇರಿಯಿಂದ ಬಂದಿರೋದು. ಹಾಯ್. ಇವ್ರು ನನ್ನ ತಾಯಿ, ಅವ್ರದ್ದು ಇಲ್ಲೇ ಹಿಂದಿನ ಪಕ್ಕದ ಮನೆ. ಇದು ನನ್ನ ತಮ್ಮ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡ್ಬೋದು ನಮಗೆ ನಮಸ್ತೆ. Hi. ಹೇಳಿ ಮ್ಯಾಮ್, ಹೇಗೆ ಅನಿಸುತ್ತೆ Vidyarthi Bhavana food is really good. Actually, I'm basically from
ಕನ್ನಡದವರೇ. ನಮ್ಮ ಅಕ್ಕನ ಮನೆಗೆ ಬಂದಿದ್ದು, ಮತ್ತು ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ವಿದ್ಯಾರ್ಥಿ ಭವನಲ್ಲಿ ಫುಡ್ ಟೇಸ್ಟ್ ಮಾಡೋಕ್ಕೆ ಬಂದಿದ್ದು. ಎಲ್ಲ ಟೇಸ್ಟ್ ಚೆನ್ನಾಗಿದೆ ಕಂಪೇರ್ಡ್ ಟು ಅದರ್ ಹೋಟೆಲ್ಸ್. ಲೈಕ್ ಇಟ್ಸ್ ರಿಯಲಿ ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಇಟ್ಸ್ ರಿಯಲಿ ಗುಡ್. ದಿಸ್ ಇಸ್ ಮೈ ಹಸ್ಬೆಂಡ್ ಫ್ರಮ್ ಕೇರಳ ಆ್ಯಂಡ್ ದಿಸ್ ಇಸ್ ಮೈ ಬ್ರದರ್ ಇನ್ ಲಾ ಆ್ಯಂಡ್ ಹೀ ಇಸ್ ಮೈ ಕಸಿನ್ ತಮಿಳ್ನಾಡು. ಮೈ ಸಿಸ್ಟರ್ ಶೋಭಾ. Thank you so much. ಶಿವಮೊಗ್ಗದ ಜನರಿಗೆ ವಿಧಾತ್ರಿ ಭವನ ನಿಜವಾಗಲೂ ಹೇಳಬೇಕು ಅಂತ ಹೇಳಿದರೆ ಕಾಫಿ ತಿಂಡಿ ಇತ್ಯಾದಿಗಳು ಬಹಳ ಅಚ್ಚುಕಟ್ಟಾಗಿ ಮನಮುಟ್ಟುವಂತೆ ಅವರು ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ಶಿವಮೊಗ್ಗದ ಜನರಿಗೆ 5ನೇ ಬ್ರ್ಯಾಂಚ್ ಆಗಿ ದ್ರೌಪದಮ್ಮ ಸರ್ಕಲ್ನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸುಂದರವಾದ ವಿನ್ಯಾಸ ಹೊಂದಿರತಕ್ಕಂಥ ಒಂದು ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಶುಚಿ ರುಚಿಗೆ ಆದ್ಯತೆ ಕೊಟ್ಟಿರೋದರ ಜೊತೆಗೆ ಅತ್ಯಂತ ಕಲಾತ್ಮಕವಾಗಿ ರಚನೆ ಮಾಡಿರ್ತಕ್ಕಂಥ ಈ ಒಂದು ಹೋಟೆಲ್ ಮನಸೂರೆಗೊಳ್ಳುವಂಥ. ನಿಮ್ಮ ಹೋಟೆಲಲ್ಲಿ ನೀವು ಹೇಳ್ದ ಹಾಗೆ ನಾನು ಮಸಾಲೆ ದೋಸೆ ಟ್ರೈ ಮಾಡಿದೆ. 40 ರೂಪೀಸಿಗೆ ಅದು ಯಾವ ಥರ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಕ್ವಾಲಿಟಿ ಕ್ವಾಂಟಿಟಿ ಕೂಡ ಎರಡು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ಮಾಡಿರೋ ಆಂಬಿಯನ್ಸ್ ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಸೊ ನನಗೆ ನಿಮ್ಮ ಹೋಟೆಲಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ತುಂಬ ಅಂದರೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಈಗ ನಮ್ಮ ಗೋಪಾಳದಲ್ಲಿ ದ್ರೌಪದಮ್ಮ ಸರ್ಕಲ್ ಈ ಬ್ಲ್ಯಾಕಲ್ಲಿ ನಮ್ಮದು ವಿಧಾತ್ರಿ ಭವನ ಗೋಪಾಳದಲ್ಲಿ ಓಪನ್ ಆಗಿದೆ. ಎಲ್ಲರೂ ಜನರು ಬಂದು ಟೇಸ್ಟ್ ಮಾಡಿ, ನೀವು ಕೂಡ ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವಿಡಿಯೋ. 40 ರೂಪಾಯಿಗೆ ಇಷ್ಟು ಚೆನ್ನಾಗಿ ಮಸಾಲೆ ದೋಸೆ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿ ಭವನಲ್ಲಿ. ಸೊ ನೀವು ಇಲ್ಲಿನ ಇವರು ಕೊಡುವಂಥ ಆ್ಯಂಬಿಯನ್ಸ್ಗೆ ಆದಮೇಲಿಂದ ಇವ್ರು ಕೊಡುವಂಥ ಮಸಾಲೆ ದೋಸೆ ಆದಮೇಲಿಂದ ವೆರೈಟೀಸ್ ನಾರ್ತು ಚೈನೀಸು ಎಲ್ಲ ಸಿಗುತ್ತೆ ಇವ್ರ ಹತ್ರ. ಆ್ಯಂಡ್ ಬ್ರೇಕ್ಫಾಸ್ಟ್ ಐಟಮ್ ತುಂಬ ಫೇಮಸ್ ಇದೆ. ಆ್ಯಂಡ್ ನೀವು ಇಲ್ಲಿ ಬಂದಾಗ ಒಂದು ಸತಿನಾದರೂ ಬ್ರೇಕ್ಫಾಸ್ಟ್ ಐಟಮ್ ಟ್ರೈ ಮಾಡಿ. ಆ್ಯಂಡ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ವಿದ್ಯಾರ್ಥಿ ಭವನಿಗೆ ನೀವು ಒಂದು ಸತಿ ಬಂದು ಇವರು ಕೊಡುವಂಥ ಫೇಮಸ್ ಆಗಿರುವಂಥ ಮಸಾಲೆ ದೋಸೆ ಟ್ರೈ ಮಾಡಿ. ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಇಷ್ಟು ಕಡಿಮೆ ರೇಟಲ್ಲಿ ಶಿವಮೊಗ್ಗದಲ್ಲಿ ಎಲ್ಲೂ ನಿಮಗೆ ಮಸಾಲೆ ದೋಸೆ ಸಿಗೋಲ್ಲ, ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಬಂದು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್. ಸಿ ಯು.